ಈ ರೀತಿ ಹತ್ತು ಕರೆದು ನನ್ನ ರಮಿಸ್ಬೋದಂತ ನೀ ಅನ್ಕೊಳಕ್ಕೆ ಹೋಗ್ಬೇಡ ಏನ. ಈಗ ನಿನ್ನ ಮ್ಯಾಗಿನ ಪ್ರೀತಿ ಎಲ್ಲ ಸತ್ತು ಹೋಗ್ಬಿಟ್ಟೈತಿ. ಅದು ಯಾವತ್ತು ಬರೋದಿಲ್ಲ ಅಂತ ಅನಿಸ್ತತಿ. ನೀನು ಇಲ್ಲಿಂದ ಹೋದ್ರೆ ಚಲೋ, ಇಲ್ಲಾಂದ್ರೆ ನಾನು ಹೋಗಿ ಕಳಿಸಿ ಬರ್ತಾನೆ. ನೀನು ಬೇಡ ಬೇಡ, ನೀನಾಗಿ ಹೋಗಬೇಡ, ನಾನು ಕಳಿಸಿ ಬರ್ತಾನೆ. ಆದರೆ ನಿಮ್ಮ ಅಮ್ಮನ ಮುಂದೆ ನಾನು ಈ ರೀತಿ ಎಲ್ಲ ಏನು ಹೇಳಂಗಿಲ್ಲ ತಗೋ, ಸರಿನಾ? ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಟ್ಕೋ, ನಾನು ಹೋಗಿ ನಿನ್ನ ಕಳಿಸಿ ಬರ್ತಾನೆ. ಯಾಕೋ ಗೊತ್ತಿಲ್ಲ, ನಿನ್ನ ಮುಖ ನೋಡೋಕೆ ನನಗೆ ಆಗಬಾರ್ದು, ಅದಕ್ಕೆ. ರೀ, ಈ ರೀತಿ ಎಲ್ಲ ಮಾತಾಡಬೇಡ್ರಿ. ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಸಾಯೋಂಗಾಗ್ತದ್ರಿ. ನಿಮ್ಮ ಬಾಯಿಂದ ಈ ರೀತಿ ಮಾತು ಕೇಳೋಕೆ ನನಗೆ ಆಗಂಗಿಲ್ಲ ರೀ. ನನ್ನ ಮಗ ನೋಡಿದ್ರೆ ನಿಮಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ರಿ, ಆದರೆ ಈಗ ನಾನು ಮಾಡಿರೋ ತಪ್ಪಿಗೆ ನನ್ನ ಮಗ ನೋಡೋಕ್ಕಾಗಂಗಿಲ್ಲ ಅಂತ ಹೇಳಕತ್ತೀರಿ. ನೀವು ಈ ರೀತಿ ಮಾತಾಡ್ತಾರಂತ ನಾನು ಯಾವತ್ತೂ ಕನ್ಸಲ್ಲ ಅನ್ಕೊಂಡಿರಲಿಲ್ಲ. ನಾನಾಗೆ ಇದನ್ನೆಲ್ಲ ಮಾಡ್ಕೊಂಡಂಗಾಯ್ತು. ನಾನು ತಪ್ಪು ಮಾಡಿದ್ನಿ ರೀ, ನಾನು ತಪ್ಪು ಮಾಡಿದ್ನಿ. ನಿಮ್ಮ ಕಾಲು ಬೀಳ್ತೀನಿ ರೀ, ನನ್ನ ಕ್ಷಮಿಸ್ರಿ. ಇದೊಂದು ಸಾರಿ ನನ್ನ ಕ್ಷಮಿಸ್ಬೇಡಿ. ಇನ್ನು ಮುಂದೆ ಯಾವತ್ತೂ ನಾನು ಹೀಗೆಲ್ಲ ಮಾಡೋಂಗಿಲ್ಲ. ನೀವು ಹೇಳಿದಂಗೆ ಕೇಳ್ಕೊಂತ ಇಲ್ಲಿ ಇರ್ತೀನಿ ರೀ. ನಾನು ಯಾವತ್ತೂ ಈ ತಪ್ಪನ್ನ ಮಾಡಲ್ಲ ರೀ. ಪ್ಲೀಸ್ ರೀ, ನನ್ನ ಕ್ಷಮಿಸ್ಬೇಡ್ರಿ. ಆಕೆ ಮಾತಾಡೋದು ನೋಡಿದ್ರೆ ಮನಸ್ಸು ಕಾರ್ಗೆ ನೀರಾಗತೈತಿ. ಆಕೆ ಕಣ್ಣೀರು ನೋಡಿದ್ರೆ ಮನಸ್ಸು ಒಂಥರ ಒದ್ದಾಡತೈತಿ. ಆದ್ರೆ ಆಕೆಗೆ ಇನ್ನೊಂದು ಸರಿ ಈ ರೀತಿ ಮಾಡಬಾರ್ದಂತೆ ಬುದ್ಧಿ ಬರಬೇಕು. ನಾನು ಹಿಂಗೆ ಸುಮ್ಮನಾದ್ರೆ ಆಕೆ ಮತ್ತೆ ಹಿಂಗೆ ಮಾಡ್ತಾವೆ. ಅದಕ್ಕೆ ಆಕೆಗೆ ಬುದ್ಧಿ ಬರಲಿ ಅಂಥೇಳಿ ಅವ್ರ ಅಮ್ಮನ ಮನೆಯಾಗ 2 ದಿನ ಬಿಟ್ಟು ಬರ್ತಾನೆ. ಹೋಗಿ ನಾನು ವಾಪಸ್ ಹೋಗಿ ಬರೋಷ್ಟ್ರಾಗ ನೀನು ರೆಡಿಯಾಗಿರ್ಬೇಕು ನೋಡು. ನಾನು ಹೋಗಿ ಬಿಟ್ಟು ಬರ್ತಾನೆ. ಇಲ್ಲಿದ್ರೆ ನೀನು ನೋಡೋಕೆ ನನಗೆ ಆಗಂಗಿಲ್ಲ. ಇನ್ನು ನನ್ನ ಮೇಲೆ ಅಸಹ್ಯ ಹುಡ್ಕೊಂಡ್ಬಿಡ್ತತಿ. ಅದಕ್ಕೆ ಹೇಳತ್ತಿರೋದು, ನಾನು ವಾಪಸ್ ಬರೋರಾಗ ರೆಡಿಯಾಗಿರು, ಹೋಗಿ ಬಿಟ್ಟು ಬರ್ತಾನೆ. ರೀ ರೀ, ನನ್ನ ಮಾತು ಕೇಳ್ರಿ ರೀ. ನನ್ನ ಅಮ್ಮನ ಮನೆಗೆ ಬಿಟ್ಟು ಬರಬೇಡ್ರಿ ರೀ. ಒಂದ್ಸರಿ ಹೇಳಿದ್ಮೇಲೆ ಮುಗಿದು ಹೋತು. ಪದೇ ಪದೇ ಅದನ್ನ ಹೇಳ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ ನನಗೆ. ನಿನ್ನ ಮಕ್ಕ ನೋಡೋಕೆ ಆಗತ್ತಿಲ್ಲ ಅಂತ ಹೇಳ್ತಾನೆ, ಮತ್ತು ನನಗೆ ಅದನ್ನ ಹೇಳ್ಬೇಡ ನೀನು. ನಾನು ಬರೋರಾಗ ರೆಡಿಯಾಗಿರೋ, ಹೋಗಿಬಿಟ್ಟು ಬರ್ತಾನೆ ಅಷ್ಟೇ. ಇವರು ಕ್ಷಮಿಸ್ತಾರಂತ ಅಂದ್ಕೊಂಡಿದ್ನಿ, ಆದರೆ ಇವರು ನನ್ನ ಕ್ಷಮಿಸಿಲ್ಲ. ನಾನು ಬದುಕಿರಬಾರ್ದು. ಈ ರೀತಿ ಹೆಸರಿಟ್ಕೊಂಡು ತಾಯಿ ಮನೆಗೆ ಹೋಗಬಾರ್ದು. ಅದಕ್ಕೆ ಇವ್ರು ಬರೋರಾಗ ನಾನು ಇಲ್ಲಿರಂಗೇ ಇಲ್ಲ. ನಾನು ಎಲ್ಲಿಗಾದರೂ ಹೋಗ್ತೇನೆ. ನಾನು ಬದುಕಂಗಿಲ್ಲ. ಈ ಭೂಮಿ ಮೇಲೆ ಬದುಕೋ ಆಸೆನೇ ಹೊರಟೋಗಿತ್ತು ನನಗೆ. ನಾನು ಮಾತ್ರ ಇರಂಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರ್ತಾ ಇದೆ. ಆ ಕಡೆ ರಮೇಶನ್ಗೂ ಅಲ್ಲಿ ಶಿಕ್ಷೆ ಆಗ್ತದೆ, ಈ ಕಡೆ ಇಲ್ಲಿ ರಾಜೇಶ್ವರಿಗೂ ಶಿಕ್ಷೆ ಆಗುತ್ತೆ. ಸೊ ಯಾವ ರೀತಿ ಹೇಗಿರುತ್ತೆ ಅಂತ ಹೇಳಿ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಪ್ಲೀಸ್ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಏನಿಲ್ಲ ಅಂದ್ರೆ ಮಿನಿಮಮ್ 5000 ಆದರೂ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನಾನು ಬದುಕಿರಬಾರ್ದು. ಇಲ್ಲಿಂದ ಮೊದಲು ಹೊರಟು ಹೋಗಬೇಕು. ಅವ್ರು ಬರೋ ಅಷ್ಟರಲ್ಲಿ ನಾನು ಇಲ್ಲಿಂದ ಹೋಗಬೇಕು. ನಾನು ಇಲ್ಲಿ ಇರಬಾರ್ದು. ಈ ರೀತಿ ನಾನು ಅವನ ಮನೆಗೆ ಹೋಗಬಾರ್ದು. ನನ್ನ ಜೀವನದಾಗ ಈ ರೀತಿ ಎಲ್ಲ ಆಗ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ನಾನು ಬದುಕಿರಬಾರ್ದು. ನಾನು ಸಾಯ್ಬೇಕು ಅಂದ್ರೆ ನನ್ನ ತಪ್ಪಿಗೆ ಶಿಕ್ಷೆ ಆದಂಗೆ. ನನ್ನ ಗಂಡ ನನ್ನ ದ್ವೇಷ ಮಾಡುವಂಗಾತ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು, ಈಗ ಅವರು ನನ್ನ ದ್ವೇಷ ಮಾಡುವಂಗಾತ. ಅಯ್ಯೋ, ಆಕೆ ರಾಜಿ ತಂಗತಾಳು ಬೀರವಕನ್ ಸೊಸಿ. ಆಕೆ ಅಲ್ಲಿಗೆ ಆಕೆ ನಾನು ಈ ಕಡೆ ಯಾಕತ್ಕೊಂತ ಹೊಂಟಾಳು, ಕೆರಿ ಕಡೆ ಎದಕ್ಕೆ ಹೊಂಟಾಳ ಏನೋ. ಅಳಾತಿದ್ದಂಗೈತಿ, ಮಾತಾಡ್ಸ್ಲೇನ? ಇವ್ ರಾಜಿ ಈ ಕಡೆ ಹೊಂಟಿದ್ದೆ, ಎಲ್ಲಿ ಹೊಂಟಿ? ಅದು ಎಲ್ಲಿಲ್ಲಕ್ಕ, ಹಂಗೆ ಹೊಂಟಿದ್ನಿ. ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ನಾನು ಮಾಡಿರೋ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ಬೇಕಂತೇಳಿ ಹೊಂಟನು. ಎಲ್ಲಿ ಹೊಂಟನು, ಯಾವ ಕಡೆ ಹೊಂಟನು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಂಟನು. ಸರಿ ಅಕ್ಕ, ನಂಗೆ ಲೇಟ್ ಆಕತಿ, ನಾನು ಹೋಗ್ತಾನೆ. ಅಯ್ಯ, ಈಗಿನ ಏನು ಮಾಡತ್ತಾ ಮಾತಾಡಲಿಕ್ಕೆ? ನನಗಂತೂ ಒಂದು ಹೊತ್ತು ಹೇಳಿದಿಲ್ಲ. ಟೈಮ್ ಆಗ್ತತಿ, ನಾನು ಹೋಗ್ತಾನು, ನನ್ನ ತಪ್ಪಿಗೆ ಶಿಕ್ಷೆ ಏನೇನೋ ಹಾಕತಾಳ. ಏನಾಗಿತ್ತು ಏನೋ, ಮನೆಗೆ ಹೋಗಿ ವಿಚಾರಿಸೋಣ ಗಪ್ಪ. ಇವನು ಕೇರು, ಸೋಮನ್ ಕೇರು ಗೊತ್ತಾಕತಿ ಏನಾತಂತೇಳಿ. ಈಗ ನೋಡ್ರಿ ಕಡೆ ಕೆರೆ ಕಡೆ ಹೊಂಟಾಳು, ಮತ್ತೆ ಏನರ ಮಾಡ್ಕೊಂಡು ಹಿಡ್ಕೊಂಡಾಳ. ನೋಡ್ಲೇನ ಈಗಿನಿಂದ ಹೋಗಿ ಏನೋ ಹೋಗಿ ಸೋಮಗೆ ಹೇಳಿ ಬರಲಿ, ಹೇಳಿ ಬರೋನ್ ತಡಿ. ಮತ್ತು ಈಕೆ ಹೋಗಿ ಎಲ್ಲರ ಬಿದ್ದಿಗಿದ್ದು ಸತ್ಗೆತ್ತ. ಮತ್ತು ಈಗ ಮಾತಾಡೋದು ನೋಡಿದ್ರೆ ಹಂಗೆ ಐತಿ. ಹಂಗಾತು ಹಿಂಗಾತು ಶಿಕ್ಷೆ ಗಿಕ್ಷೆ ಏನೇನೋ ಅನ್ನತ್ತಾಳ. ನನಗೊಂದು ಅರ್ಥ ಆಗವಲ್ತು. ಕೇಳಿ ಬರೋನು. ಏ ರಾಜವ, ನಿಂದ್ರ ಯಾಕ? ನನಗೆ ಹೊತ್ತಾಗ್ತತಿ. ನೀನು ಹೋಗಿ ಮನೆಗೆ ಎದಕ್ಕೆ ಬರ್ತಿದ್ದಿ? ನನ್ನ ಹಿಂದಿಂದ ನನಗೆ ನನ್ನ ಟೆನ್ಷನ್ 108 ಅದಾವ. ನಿನ್ನ ಜೊತೆ ಮಾತಾಡುವಟ ಪುರ್ಸತ್ಗೆ ನನಗಿಲ್ಲ. ನೀನು ನಿಮ್ಮ ಮನೆಗೆ ಹೋಗು, ನನ್ನ ಹಿಂದಿಂದ ಬರಬೇಡ. ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ನನಗೆ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ.
ಈಕಿನ ಈಕೆ ಹಿಂಗೆ ಅಂದ್ರೆ ಈಕಿ ಜೊತೆ ಮಾತಾಡಕ್ಕೆ ನನಗೇನು ಹಾಕಾಗ್ಬಿದ್ದತಿ. ಸರಿ ನೋಡಿ ಮನೆಗೆ ಹೋಗಿ ಅವನ ಸೋಮನೆ ಕೇರಾತ. ಭಾಳ ಆತ್ ಬಿಡಿಕಿದಂತು. ಮನೆಗೆ ಹೋಗಿ ಕೇಳ್ತಾನ ಯಾರ ಯಾಕಂದ್ ಮನ್ಯಾಗ ಈ ಕಡೆ ಹಿಂಗೆ ಹತ್ಕೊಂತ ಹೊಂಟಾಳು ಏನಾತ ಮನ್ಯಾಗ ಏನು ಜಗಳ ಆಡಿರನ್ನ ಮಾಡಿರನ ಅಂತ ಕೇಳ್ಬೇಕು. ಜಗಳ ಮಾಡಿದಂಗೆ ಐತಿ. ಇಲ್ಲ ಅಂದಿದ್ರೆ ಹಿಂಗೆ ನೀ ಕತ್ಕೊಂಡು ಹೋಗ್ತಿರ್ಕಿಲ್ ಬಿಡು. ನಾನು ಮಾಡಿರೋ ತಪ್ಪಿಗೆ ನಾನು ಈ ಗಂಗಮ್ಮನ ಮಾಡಿ ಸೇರ್ಬೇಕು. ನಾನು ಇರಬಾರ್ದು. ನಾನು ಗಂಗಾ ಮಾತೆ ಮಾಡಲೇ ಸೇರ್ಬಿಡ್ತು. ನಾನು ಇಂಥ ತಪ್ಪು ಮಾಡೇನೆ ಅಂತೇಳಿ ನನ್ನ ಗಂಡ ಇವಾಗ ನನಗೆ ಕ್ಷಮಿಸಿರೋದಕ್ಕೆ ಕಾರಣ ಆಗ್ಬಿಟ್ಟತಿ. ನನ್ನ ಗಂಡ ಕ್ಷಮಿಸ್ಲಿಲ್ಲ ಅಂತೇಳಿ ನಾನು ಸಹಾಯ ಬಂದೇನೆ. ಆದರೂ ಅವ್ರು ನನ್ನ ಮ್ಯಾಗ ಎಷ್ಟು ವಿರೋಧಿ ಇಟ್ಟಿದ್ರು. ನಾನೇ ಎಲ್ಲ ಕಳ್ಕೊಂಡ್ಬಿಟ್ನಿ. ಅಯ್ಯೋ ಅಲ್ಲಿ ಕುಂತಕ್ಕೆ ರಾಜೇನಲ್ಲ. ಹೌದು ಕಮಲಕ್ಕಗಳ ಏನೋ ನೆಗ್ಯಾನಿ ಅಂತಾರಲ್ಲ. ನೆಗ್ಯಾನಿ ವಾರ್ಗಿತ್ತಿ. ಇಲ್ಲಿ ಮಾಡಕತ್ತಾಳ ಹೆಂಗೆ ಅಳ್ಕೊಂತ ಕುಂತಾಳ. ಅದು ಇಲ್ಲಿ ಕೆರೆ ಅಂತ ಬಂದ ಏನಾತಿಕಿಗೆ ಹೋಗಿ ಮಾತಾಡ್ಸಿಲ್ಲನ. ಬ್ಯಾಡ ಬಿಡು ನೋಡೋಣ ಇಲ್ಲೇ ಕುಂತ ಏನು ಮಾಡ್ತಾಳ ಅಂತೇಳಿ. ಮಸವನ್ನ ಏನ್ರ ಅಂದ್ರೆ ಏನು ಮಾಡ್ದು ಮಾತಾಡ್ಸಿದ್ರೆ ಇಲ್ಲೇ ಕುಂತ್ರಾತ್. ಏನು ಮಾಡೋದು ನನಗೆ ಮನಸ್ಸ ಇಲ್ಲ. ಇವಾಗ ನಾನು ಸಾಯ್ಬೇಕು. ನಾನು ಇಲ್ಲಿ ಹಿಂಗೆ ಹತ್ಕೊಂತ ಕುಂತ್ರೆ ಆಗಂಗಿಲ್ಲ. ನನ್ನ ಗಂಡ ನನ್ನ ಮ್ಯಾಗ ಪ್ರೀತಿ ಇಲ್ಲ ಅಂತ ಹೇಳಿದ. ನನ್ನ ಮುಖ ನೋಡೋಕ್ಕಾಗ್ಬತ್ತ ಅಂತ ಹೇಳಿದ. ಇನ್ನು ನನ್ನ ಮುಖ ಅವ್ನು ನೋಡಬಾರ್ದು. ಅವ್ನು ನೋಡೋಕ್ಕಾಗ್ಬತ್ತಂದ್ರೆ ನಾನು ಬದುಕಿರಬಾರ್ದು. ಇನ್ನು ಮುಂದೆ ಅವು ಯಾವತ್ತೂ ನನ್ನ ಮುಖ ನೋಡಬಾರ್ದು. ಅದಕ್ಕೆ ನಾನು ಸತ್ತೋಗ್ಬಿಡ್ತಾನೆ. ಅವನು ಆರಾಮಾಗಿ ನಿತ್ಯ ಜೊತೆ ಚಂದಾಗ ಸಂಸಾರ ಮಾಡಲಿ. ನಾ ಇದ್ರೆ ಆಕೆ ಜೊತೆ ಚಂದಾಗ ಸಂಸಾರ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದಕ್ಕೆ ಇದನ್ನು ದೊಡ್ಡ ಶಿಕ್ಷೆ ಅಂದ್ಕೊಂಡೆ ನನಗೆ ನಾನೇ ಶಿಕ್ಷೆ ತೊಗೊಂಡೆ ಸಾಯ್ತೇನೆ. ನಾನು ಬದುಕಂಗಿಲ್ಲ. ಅಯ್ಯೋ ಈಗೇನೋ ಮಾಡ್ಕೋಬೇಕಂತ ಬಂದಾಳೇನೋ ಹಿಂಗೆ ಆಳಕತ್ತಾಳ. ಏನೋ ಸಾಯ್ತೀನಿ ಮಿಡ್ತೀನಿ ಅಂತ ಅನ್ನತ್ತಿದ್ಲು. ಏನು ಮತ್ತು ಬಿದ್ಕಿದ್ದು ಬಿಡ್ತಾಳ ಏನೋ ಕಿರಿಯಾಗ. ಅಯ್ಯವ ಗಾಬರಿ ಆಗದತ್ ನನಗೆ. ನಾನೀಗ ಇದ್ರಾಗ ಬಿದ್ದುಬಿಡ್ತೇನೆ. ನಾನು ಯಾರೂ ಕಾಪಾಡ್ದಂಗೆ ಮಾಡಪ್ಪ ದೇವ್ರೆ. ಗಂಗಮ್ಮ ನಿನ್ನ ಮಳ್ಳನ್ನು ಸೇರಿಸ್ಕೊ. ನಾನು ವಾಪಸ್ ಬದಿಗೆ ಬರಬಾರ್ದು. ನಾನು ಸಾಯ್ಬೇಕು. ನನ್ನ ಗಂಡಗೆ ಮಾಡಿರೋ ಮೋಸಕ್ಕೆ ನಾನು ಸಾಯ್ಬೇಕು. ತಾಯಿಗೆ ಹೋಗಿ ಮುಖ ತೋರ್ಸಕ್ಕೆ ಮನಕ ಇಲ್ಲ ನನಗೆ. ಆ ಗೀತಾಗ ಮಾಡಿರೋ ಮೋಸಕ್ಕೆ ನನಗಾಗಿರೋ ಶಿಕ್ಷೆ ಕರೆಕ್ಟಾಗಿ ಐತಿ. ನಾನು ಸಾಯ್ಬೇಕು. ನಾನು ಬದುಕಿರಬಾರ್ದು. ಇನ್ನೊಬ್ರಿಗೆ ಹೆಂಗೆ ದ್ರೋಹ ಮಾಡಿದ್ರೆ ಏನಾಗ್ತದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಸಾಯ್ತೇನೆ. ನಿತ್ಯ ನನ್ನ ಗಂಡ ಚೆನ್ನಾಗಿರಲಿ. ಅವರಿಬ್ಬರು ಚೆನ್ನಾಗಿರ್ಬೇಕು. ಚೆನ್ನಾಗಿ ಸಂಸಾರ ಮಾಡಲಿ ಅಂತೇಳಿ ಆ ದೇವ್ರಂತ ಕೇಳ್ಕೊತ ನಾನಿವತ್ತು ಸಾಯ್ತೀನಿ. ಅಯ್ಯೋ ಈಕೆ ಎದ್ದು ನಿಂತ್ಲು ಬೀಳ್ತಾಳೇನ. ಸಾಯ್ತೇನೆ ಮಾತಾಡು. ಇಷ್ಟು ಜೋರು ಮಾತಾಡ್ತಾಳು. ಅಯ್ಯೋ ಏನು ಮಾಡ್ಲಿಕ್ಕೆ ನಾನು. ಇವ್ರು ಯಾರೇ ಏನೋ ಯಾವ್ದಾರೋ ಏನೋ ಇಲ್ಲಿ ನೀರಾಟ ಆಡಕತ್ತಾರ. ಈಕೆ ನೋಡಿದ್ರೆ ಸಾಯ್ತೇನೆ ಮಾತಾಳು. ನಾನು ನೋಡಿದ್ರೆ ಈ ಕಡೆ ಅದನ್ನು ಆ ಕಡೆ ಓಡ್ರೋಗಿ ಬಿದ್ರೆ ರಾಜೇ ಇಲ್ಲಿ ನೋಡ್ದ ನಾ ಯಾರ ನೋಡಿ ನಾನು ಬದುಕಿಸ್ಬಾರ್ದು. ಹಂಗಾಗಿ ನಾನು ಬಿದ್ದ ಸಾಯ್ತೀನಿ. ದೇವ್ರ ನಮ್ಮ ಅವ್ವನ ಚೆನ್ನಾಗಿಟ್ಟಿರು. ನನ್ನ ಗಂಡನ ನಿತ್ಯನ ಚೆನ್ನಾಗಿಟ್ಟಿರು. ನಮ್ಮ ಅತ್ತೆನೂ ಚೆನ್ನಾಗಿಟ್ಟಿರು. ಕಮಲವ್ವಕ್ಕೆ ಹೇಳಿದೆಲ್ಲ ನೆನಪಂದು ಆಕೆ ಹುಷಾರಾಗುವಂಗೆ ಮಾಡು. ಆಕೆ ಜೀವನನೂ ಚೆನ್ನಾಗಿರುವಂಗೆ ಮಾಡು ದೇವ್ರೆ. ಎಲ್ಲರನ್ನೂ ಒಂದ್ಸರಿ ನೋಡ್ಬೇಕಂತ ಅನಿಸ್ತು. ಕಮಲವ್ವಕ್ಕ ನಿನಗೆ ನಾನು ಮೋಸ ಮಾಡಿದ್ದಾನೆ, ನಿನಗೂ ನಾನು ದ್ರೋಹ ಮಾಡಿದ್ದಾನೆ. ಅದಕ್ಕೆ ಎಲ್ಲ ಕೂಡಿ ತಕ್ಕ ಶಿಕ್ಷೆ ಅಂದರೆ ನನ್ನ ಸಾವು. ನಾನು ಸಾಯ್ಬೇಕು. ರಾಜಿ ಏನಿಲ್ಲ ರಾಜಿ. ಅಯ್ಯೋ ಶಿವನ ಜಿಗದ ಬಿಟ್ಲು. ಅಯ್ಯಮ್ಮ ಅಯ್ಯೋ ರಾಜಿ ನೀರಾಗ ಬಿದ್ದಾಳ. ಯಾರ ಕಾಪಾಡ್ಬರ್ರಿ. ಅಯ್ಯೋ ಅನ್ನಾರ ಅಕ್ಕಾರ ಯಾರ ಬರ್ರಿ. ನನಗೆ ಹೇಳಿ ಚಡಕ್ ಬೇರೆ ಬರಂಗಿಲ್ಲ. ಅಯ್ಯೋ ಯಾರ ಕಾಪಾಡ್ಬರ್ರಿ ಆಕಿನ. ನಾನು ಸಾಯ್ಬೇಕು. ನಾನು ಬದುಕಿರಬಾರ್ದು. ಅಯ್ಯೋ ಯಾರ ಕಾಪಾಡ್ಬರ್ರಿ. ಸತ್ತೋಕೊಳಕ್ಕೆ ರಾಜಿ. ಅಯ್ಯೋ ಅನ್ನಾರ ಯಾರದ್ರಿ ಬರ್ರಿ. ಅಯ್ಯೋ ಹಂಗೆ ಹೊಂಟದಾಳಗಿ ಇತ್ತ ಹೊಂಟ್ಲು. ಅಯ್ಯೋ ದೇವ್ರ ಏನು ಮಾಡೋದು. ಯಾರನ್ನ ಕರ್ಲಿ. ನನಗೆ ಬೇರೆ ಇಳಿಸಾಡಕ್ಕೆ ಬೇರೆ ಬರಂಗಿಲ್ಲ. ಕಾಪಾಡ್ಬೇಕಂದ್ರೆ ಏನ ಬಾಯಪ್ಪ ಇಲ್ಲಿ ಸೋಮನ ನೀಂದಿ ನೀರ್ನೇ ಬಿದ್ದಾಳು. ಕಾಪಾಡ್ಬಾರು ಏನ ಇಲ್ಲಿ ಬಾರು. ಏನತ್ ಬೇ ಅಯ್ಯೋ ಯಾರಕ್ಕೆ ಅಲ್ಲಿ ಯಾಕೆ ನೀರಾಗ ಬಿದ್ದಾಳು. ಏನು ಕಾಲು ಸಾರಿ ಬಿದ್ಲೇನೇನು ಬೇಕಂತ ಜಿಗತ್ಲ. ಅಯ್ಯೋ ಏನೋ ಬೇಕಂತ ಜಿಗದ. ಆಕೆ ನಂಗಿಟ್ಟು ಕಾಪಾಡ ಏನ. ನಿನಗೆ ಪುಣ್ಯ ಅಂತತಿ. ಕಾಪಾಡ ಏನ ಆಕಿನ. ಹೊಂಟ ಹಂಗೆ ಇಲ್ಲಿದ್ದಾಗ ಎಲ್ಲಿ ಮಠ ಹೋಗ್ಯಾಳ. ಕಾಪಾಡನ ಆಕಿನ. ಇವ್ವ ನನಗೂ ಇಳಿಸಾಡಕ್ಕೆ ಬರಂಗಿಲ್ಲಲ್ಲ. ಇವ್ವ ತಡಿ ನನ್ನ ಮಗನ ಹೋಗಿ ಕರ್ಕೊಂಬರ್ತಾನಂತ. ಅಯ್ಯೋ ಪಟ್ಟ ಅಂತ ಕರ್ಕೊಂಬರೋ ಏನ. ಆಕೆ ಇಲ್ಲಿದ್ದಾಗ ಎಲ್ಲಿಗ ಇನ್ನೇನು ಸತ್ತ ಹೋಗಿರ್ಬೇಕ. ಜಲ್ದಿ ಹೋಗ. ನೀ ಕರ್ಕೊಂಬರೋರಾಗ ಮುಳುಗಿರ್ಕ್ಯಾ ಮತ್ತೆ ಜಲ್ದಿ ಹೋಗಿನ. ಅಯ್ಯೋ ಜೀವ ಒಂದು ಹಂಗೆ ಬರ್ತದೆ. ನೀವ ಒಂದು ಜೀವ ಕಾಪಾಡಿದ ಪುಣ್ಯ ಸಿಗ್ತದೆ ನಮಗೆ. ತಡಿ ಕರ್ಕೊಂಬರ್ತಾನೆ ನನ್ನ ಮಗನ. ನಾನು ಸಾಯ್ಬೇಕು. ನನ್ನನ್ನು ಕಾಪಾಡಬೇಡ್ರಿ. ನಾನು ಸಾಯ್ಬೇಕಂತ ನಾನು ಜಿಗಿದ್ದೇನೆ. ನನ್ನ ಕಾಪಾಡಕ್ಕೆ ಬರಬೇಡಕ್ಕ ನೀನು. ಹೋಗಿಲ್ಲಿಂದ ಹೋಗ. ಅಯ್ಯೋ ನೀನು ಏನು ಹುಚ್ಚಿಗೆ ಹಿಡ್ದತ್ತೇನೆ ನನಗೆ. ಹುಚ್ಚಿಗೆ ಬಾ ಈ ಕಡೆ ಬಾ. ನಿಂಗೆ ಇಳಿಸಾಡಕ್ಕೆ ಬಂದ್ರೆ ಈ ಕಡೆ ಬಾರ. ನಾ ಅದನ್ನು ಬಾ ಈ ಕಡೆ ಜಕ್ಕೋತ ನೀನು ಬಾರ. ಇಲ್ಲಿಕ ನಾ ಸಾಯ್ಬೇಕು ಅಮ್ಮ.